ರೀ ನಿಂತ್ಕೊಳ್ರಿ. ಏನು ಶಿಲ್ಪ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಗೆ ಹೋಗೋಣ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ? ಕೆಲ್ಸಕ್ಕೆ ಹೋಗಿ ಕೂಲಿ ದುಡ್ಡಾಗೆಲ್ಲ ಎಣ್ಣೆ ಕುಡ್ದು ಮುಗಿಸ್ಕೊ ಬರ್ಬೇಡ್ರಿ. ಮನೆಗೆ ಬೆಳಕಾಳು ಬೆಲ್ಲ, ಆಮೇಲೆ ರಾಗಿನೂ ಇಲ್ಲ, ರಾಗಿನೂ ಖಾಲಿ ಆಗಿದಾವೆ. ಆಮೇಲೆ ನೀನು ತರಕಾರಿ ನೀನು ಸೇಳಿದೆ ಐತಲ್ಲ ಐತೆ, ಜೀರಿಗೆ ಸಾಸಿವೆ ಅವೆಲ್ಲ ಯಾತ್ರವೂ ಇಲ್ಲ, ಎಲ್ಲನ ತಗೊಂಬರ್ರಿ. ಸಾಯಂಕಾಲ ಬರ್ತಾನೆ. ಎಲ್ಲಿದ್ರೆ ರಾತ್ರಿಗೆ ಊಟ ಇಲ್ಲ. ಗೊತ್ತಾಯ್ತಾ? ಆಮೇಲೆ ಹುಳಿಕಾಳು ತಗೊಂಬರ್ರಿ ಒಂದು 2 kg. ಇಷ್ಟೆಲ್ಲ ತರ ದುಡ್ಡು ಅಂದ್ರೆ ಕೆಲ್ಸಕ್ಕೆ ಹೋಗ್ತಿಲ್ಲ, ಇಸ್ಕ ಅವ್ರ ತಗೆ. ಒಂದು ವಾರದ ಮುಂಚೆಲ್ಲ ಇಸ್ಕೊಂಡು ತಗೊಂಬ ಎಲ್ಲನ. ತಗೊಂಬರ್ಲಿಲ್ಲ ಅಂದ್ರೆ ನಾನೇನು ಅಡುಗೆ ಮಾಡಲ್ಲ. ಯಾತು ಇಲ್ಲಲೇ ನಾನೇನು ಅಡುಗೆ ಮಾಡೋಣ? 3 ದಿವಸದಿಂದನ ಬರೇನೆ ಬದನೆಕಾಯಿ ಸುಟ್ಟು, ಟೊಮೆಟೊ ಸುಟ್ಟು, ಬಜ್ಜಿ ಕಿವ್ಸೋದು ಇದೇ ಆಗೈತಿ. ತರಕಾರಿ ಸಾರು ಮಾಡೋಕ್ಕೆ ಆಗಲ್ಲ. ಆಮೇಲೆ ರಾಗಿ ಬೇರೆ ಇಲ್ಲ, ಖಾಲಿ ಆಗೈತೆ. ಅಲ್ಲಿ ಹಸಿಟ್ಟು, ರಾಗಿ ಹಸಿಟ್ಟುನು ಇಲ್ಲ. ಸರಿ ಆಯ್ತು, ನೋಡೋಣ. ಕೇಳ್ತೀನಿ, ಕೊಟ್ರೆ ತಗೊಂಬತ್ತೀನಿ. ಹೇಳು. ದುಡ್ಡು ಕೊಟ್ರೆ ಸೀದಾನ ತಗೊಂಬ, ನಾನು ಬರ್ತೀನಿ, ಇಬ್ರು ಹೋಗಿ ತಗೊಂಬರೋಣ. ಆಮೇಲೆ ನೀನು ಒಟ್ಟು ದುಡ್ಡು ತಗೊಂಡು ಬಾರ್ಗೋಗಿರ್ಗೋ ಹೋಗಿದ್ಯಾ, ಆಮೇಲೆ ಅಡ್ವಾನ್ಸ್ ದುಡ್ಡು ಅಂತ ಇಸ್ಕೊಂಡು. ಗೊತ್ತಾಯ್ತಾ? ಸರಿ ಆಯ್ತಾಯ್ತು, ತಗೊಂಬತ್ತೀನಿ. ಹೇಳು. ಹೋಗ್ರಿ. ಏನಮ್ಮ ರಾಣಿ, ಕಾಲೆಲ್ಲ ಸರಿ ಆಯ್ತಾ? ಸರಿ ಆಯ್ತು. ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಣ್ಣ? ಇನ್ನೆಲ್ಗೆ ಹೋಗೋಣ? ಕೂಲಿ ಹೋಗ್ತಾ ಇದ್ದೀನಿ, ಬತ್ತೀಯಾ? ನಾನು ಯಾಕೆ ಬರೋಣ? ನನಗೇನು ಅಂಥದ್ದು ಬಂದಿಲ್ಲ, ಕೂಲಿ ಹೋಗೋಂಥದ್ದು ನನಗೇನು ಬಂದಿಲ್ಲ. ನಮ್ಮ ಹೊಲ್ದಾಗೇನೆ ಮಸ್ತ ಕೂಲಿ ಆಳ್ಗಳು ಬರ್ತಾರೆ. ಸರಿ ಆಯ್ತು. ಏನೇ ಶಿಲ್ಪ, ಗಂಡಗೆ ಕ್ಲಾಸ್ ತಗೊಂಡೋಗಿದ್ದೆ? ಯಾಕೆ? ಮತ್ತಿನ್ನೇನೇ ರಾಣಿ, ಮನೆಯಾಗೆ ಯಾತು ಇಲ್ಲ, ಎಲ್ಲ ಖಾಲಿ ಆಗೈತೆ. ಏನು ಅಡುಗೆ ಮಾಡೋದು? ರಾಗಿನೂ ಇಲ್ಲ, ರಾಗಿ ಹಸಿಟ್ಟು ಇಲ್ಲ, ಅಕ್ಕಿ ಒಂದಿಷ್ಟು ಇದಾವೆ ಅಷ್ಟೇನೆ. ತರಕಾರಿನೇ ಸೇಳಿ ತರಕಾರಿ ವ್ಯಾಪಾರ ಮಾಡ್ತಾಳಲ್ಲ, ಅದ್ರಾಗೆ ಮಾಡ್ತೀವಿ. ಬೇಳೆಕಾಳು ಹುಳಿಕಾಳು ಬೇಕಲ್ಲ ಏನನ್ನ ಸಾರು ಮಾಡೋಕ್ಕೆ. ಬರೇನೆ ಟೊಮೆಟೊ ಹಣ್ಣು, ಬದನೆಕಾಯಿ, ಹಸಿಮೆಣಸಿಕಾಯಿ ಇದ್ರೆ ಸಾಕಾ? ಹೇಳು. ಬೇಳೆಕಾಳು ಆಮೇಲೆ ಹುಳಿಕಾಳು ಬೇಡವೆ? ಎಲ್ಲನ ಜೀರಿಗೆ ಮೆಣಸು ಆಮೇಲೆ ಇನ್ನು ಯಾತ್ಯಾತ ಮಸಾಲೆ ಐಟಮ್ ಯಾತ್ರವೂ ಇಲ್ಲ, ಎಲ್ಲ ಖಾಲಿ ಆಗ್ಯಾವೆ. ಬಾ ಕುಕ್ಕ ಬಾ. ಅಲ್ಲ, ಬರೇನೆ ದುಡ್ದಿದ್ದೆಲ್ಲನ ಕುಡ್ದು ಕಳ್ಕೊಂಬಂದ್ರಿ. ಏನು ಮಾಡೋಣ? ಸೇಳಿ ನೋಡಿದ್ರೆ ಯಾತು ತರಲ್ಲ, ಬರೇನೆ ತರಕಾರಿ ಮಾತ್ರ ಮನೆಗೆ. ಅದಕ್ಕೆ ನಾನು ಬೇರೆ ಎಲ್ಲೂ ಹೋಗಂಗಿಲ್ಲ, ಮನೆಗೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇದ್ದೀನಿ ಅಂತ ದುಡ್ಡು ಎಲ್ಲಿಂದ ಬರುತ್ತೆ? ಅದಕ್ಕೆ ಹೇಳ್ತಿದ್ದೆ. ಮನೆಗೆ ಬೇಡವೆ ನಮ್ಮ ಸಾಮಾನು? ದಿನಾನ ಖರ್ಚಿಗೆ ಅಡುಗೆ ಮಾಡಬೇಕು ಅಂದರೆ ಬೇಕು ತಾನೆ? ದಿನಾನ ಟೈಮ್ ಸರಿ ಮಾತ್ರನ ಅಡುಗೆ ಆಗಬೇಕು. ಸಾಮಾನು ತಾಂಬ ಅಂತಂದ್ರೆ ತಾಂಬರಲ್ಲ ಯಪ್ಪ. ಅದಕ್ಕೆ ನಾನೇನೋ ಇವತ್ತೇನೋ ತೋರ್ಲಿಲ್ಲ ಅಂತಂದ್ರೆ ದುಡ್ಡು ಇಸ್ಕೊಂಡು ಸಾಯಂಕಾಲಕ್ಕೆ ಅಡುಗೆನೇ ಮಾಡಲ್ಲ ಅಷ್ಟೇನೆ. ಇಷ್ಟು 3 ದಿವಸನ ಬರೀನಿ ಬದನೆಕಾಯಿ, ಟೊಮೆಟೊ ಹಣ್ಣು, ಹಸಿರುಗಾಯಿ, ತರಕಾರಿ ಹಾಕಿ ಸಾರು ಮಾಡೋದೇ ಆಗೈತೆ. ಮುದ್ದೆ ಇಲ್ಲ, ಏನೂ ಇಲ್ಲ. ನೆನ್ನೆ ಒಂದಿಷ್ಟು ಯಾರ ತರ ಇಸ್ಕೊಂಬಂದು ಮಾಡಿದೆ, ಇವತ್ತು ಇನ್ನೇನು ಮಾಡೋದಿಲ್ಲ. ಅಕ್ಕಿ ಒಂದಿಷ್ಟು ಇದಾವೆ, ಅವನು ಖಾಲಿ ಆಗ್ತವೆ ಇವತ್ತು ನಾಳಿಕೆ. ನೆನ್ನೆ ಎಲ್ಲಿಗೆ ಹೋಗಿದ್ದೆ ಅಂತ ಅವ್ರ ಮನೆಗೆ ಹೋಗಿದ್ದೆ. ನಮ್ಮ ಇರುವಾಗ ನಮ್ಮ ಇರ್ತವ್ರ ಮನೆ ಹೋಗಿ ಇದಾರಲ್ವಾ, ಹೋಗಿದ್ದೆ. ನೋಡ್ಕೊಂಡು ಮಾತಾಡ್ಸ್ಕೊ ಬರೋಣ ಅಂತಾನ. ಹೆಂಗಿದ್ದಾರೆ ಅಂತಾನ. ರಾಣಿ, ಇವಾಗ ನಮ್ಮ ಅಮ್ಮಯ್ಯರು ನಿಂತವ್ರ ಮನೆಗೆ ಇರೋದು. ನಮ್ಮ ಅಮ್ಮಂದು ಅದೇ ತವ್ರ ಮನೆ ಅಲ್ಲ? ಹೌದಲ್ವೇ? ಅವಾಗ ಯಾವಾಗ ಒಂದ್ಸರಿ ಹೇಳಿದ್ದಲ್ಲ. ಯಾಕೆ ಅಲ್ಲಿಗೆ ಬಂದಿರೋದು? ಅಲ್ಲೇ ಇದಾರೆ ಇವಾಗ? ನಮ್ಮ ಅಮ್ಮ ಇಂಥವ್ರ ಮನೆಗೆ ಯಾರು ಇಲ್ವಲ್ಲ. ನಮ್ಮ ಅಮ್ಮಯ್ಯರ ಅಣ್ಣಯ್ಯ, ಆಮೇಲೆ ಅಮ್ಮ ಯಾರು ಇಲ್ಲ. ಅಣ್ಣಯ್ಯ ಅತ್ತಿಗೆ ಅಲ್ಲೇ ತೀರುವಾಗ ಅಲ್ಲೇ ಒಂದು 3 ವರ್ಷ ಏನೋ ಆಯ್ತು. ಅದಕ್ಕೆ ಬೇರೆ ಯಾರಾದ್ರೂ ತಿರ್ಗಿ ಆಮೇಲೆ ಆಸ್ತಿ ಪಾಸ್ತಿ ಜಪ್ತಿ ಮಾಡ್ಯಾರಂತ ಅಲ್ಲಿರೋ ಮನೆನ ಮಾರ್ಕೊಂಡು ಇಲ್ಲೇ ಬಂದ ಇದಾರಂತೆ. ಅದಕ್ಕೆ ಮಾತಾಡ್ಸ್ಕೊಂಬರಕ್ ಹೋಗಿದ್ದೆ. ಹೌದಾ, ಒಳ್ಳೇದಾಯ್ತು ಬಿಡು. ನಾನು ನಿನ್ನ ಜೊತೆಗೇನೆ ಹೋಗ್ಬೋದು ಯಾವಾಗಾದ್ರೂ ಊರಿಗೆ ಹೋದ್ರೆ. ಹೌದೌದು. ಅದು ಅಲ್ದೇನೆ ನಮ್ಮ ಅಮ್ಮ ಏನಪ್ಪ ಇಬ್ಬರೇ ಅಲ್ಲ, ಅದಕ್ಕೆ ನನ್ನ ತಂಗಿ ಪುಷ್ಪನ್ನು ಅವಳ ಗಂಡನು ಅಲ್ಲೇ ಇಕ್ಕಮ್ಮನ ಅಂತಾನ ಹೇಳಿದ್ರಂತೆ. ಆದ್ರೆ ಅವನು ಅವಳ ಗಂಡ ಒಪ್ಲಿಲ್ವಂತೆ, ಅದೇ ಹೋದ್ನಂತೆ. ಏನ್ ಮಾಡೋದು ಹೇಳು? ಅವಾಗ ಪೂಜೆ ಇಕ್ಕೊಂಡಿದ್ರಂತೆ. ನಾನು ಹೇಳ್ ಕಳ್ಸಿದ್ರು, ನನಗೆ ಅವಾಗ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ಹೋಗ್ಲಿಲ್ಲ. ಅಲ್ಲ, ನಮ್ಮಪ್ಪಗೆ ಇವಾಗ 1 ಎಕರೆನೋ 2 ಎಕರೆನೋ ಹೊಲನೂ ಸಿಕ್ಕೈತಿ, ಮನೆ ಐತಿ. ಈಗ ಅಲ್ಲೇ ಮನೆ ಮಾರ್ಕೊಂಬಂದು ದುಡ್ಡುನು ಐತಿ. ಬೋರ್ ಬೇರೆ ಬೇರೆ ಹಾಕ್ಸ್ಬೇಕು ಅಂತಿದಾರಂತೆ. ಅದನ್ನೆಲ್ಲ ನೋಡ್ಕೊಂಡು ಪುಷ್ಪನ್ ಗಂಡ ಅವ್ನ ಮಾದೇಶ ಇಲ್ಲೇ ಇರ್ಬೇಕು ತಾನೆ. ಅವ್ರ ಮನೆಗೆ ಯಾತು ಇಲ್ಲ, ಆಸ್ತಿ ಇಲ್ಲ, ಎಂಥದಿಲ್ಲ, ಬರೀ ಕೂಲಿ ಮಾಡ್ಕೊಂಡು ತಿನ್ಬೇಕು. ಅಲ್ಲಿ ಹೋಗಿ ಏನಮ್ಮ ಮಾಡ್ತಾರೆ, ಏನ್ ಸುಖ ಅನುಭವಿಸ್ತಾರೆ? ಎಲ್ಲಿ ಸುಖವಾಗಿರ್ತೀವೋ ಅಲ್ಲಿ ಇರೋದು ನೋಡ್ಬೇಕು. ಅವನು ಅಪ್ಪ ಅಮ್ಮನ ಬಿಟ್ಟು ಇರಕ್ಕಾಗಲ್ಲ ಅಂತಾನ ಅದೇ ಓದ್ಲಂತೆ. ಇನ್ನೇನ್ ಮಾಡ್ತಾಳೆ ಪುಷ್ಪನೂ ಅವಳ ಜೊತೆಗೆ ಓದ್ಲಂತೆ ನೋಡಮ್ಮ. ಹೌದಾ? ಅಯ್ಯೋ, ಆ ಮಾದೇಶನಿಗೆ ಬುದ್ಧಿ ಇಲ್ಲ ತಗ. ಅವ್ರ ಮನೆಗೆ ಏನೈತೆ? ಒಂದ್ ಮನೆ ನೆಟ್ಟಿಗಿಲ್ಲ, ಆಮೇಲೆ ಹೊಲ ಇಲ್ಲ, ಏನು ಇಲ್ಲ. ಅವ್ರಪ್ಪಯ್ಯ 2 ಎತ್ತು ಕಟ್ಕೊಂಡು ಗಾಡಿ ಕಟ್ಕೊಂಡು ಅಲ್ಲಿ ಇಲ್ಲಿ ಹೊಲ ಗೈಕೊಂಬರಕ್ಕೆ ಹೋಗ್ತಾರೆ. ಅವ್ರಮ್ಮ ಕೂಲಿ ಹೋಗುತ್ತೆ. ಇನ್ನು ಪುಷ್ಪನ ಪಾಪ ಕೂಲಿ ಕರ್ಕೊಂಡು ಹೋಗ್ತಾರೇನೋ. ಅವ್ನ ಮಾದೇಶನು ಕೂಲಿ ಹೋಗ್ತಾನೆ, ಎಲ್ಲ ಕೂಲಿ ಹೋಗದೆ. ಅಲ್ಲ, ಅಂತ ಮನೆಗೆ ಇರೋದ್ಕಿನ್ನ ಇಲ್ಲಿ ಆರಾಮಾಗಿ ಜಮೀನ್ ನೋಡ್ಕೊಂಡು ಇರ್ಬೋದಾಯ್ತ ಮಾದೇಶ. ಅವನಿಗೆ ಬುದ್ಧಿನೇ ಇಲ್ಲ ಬಿಡು. ಅಲ್ಲ,
ನನಗೆ ಈ ಪುಷ್ಪನ ಬದಲಿಗೆ ನೀನೇ ಹೋಗ್ಬೋದಲ್ಲ ನಿನ್ ಗಂಡನ್ ಕರ್ಕೊಂಡು ನಿನ್ ತವ್ರ ಮನೆಗೆ ನೀನೇ ಅಲ್ಲಿರ್ಬೋದಮ್ಮ. ನಮ್ಮಪ್ಪಯ್ಯ ನನ್ನ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡಿಲ್ಲ ಕಣೆ. ನಾನು ಯಾವಾಗ ಅವ್ರ ಮನಸ್ಸು ನೋಯಿಸಿ ಈ ನನ್ನ ಮಗನ್ನ ಯಾಮಾರು ಮದುವೆ ಆಗ್ಬಿಟ್ನೋ ಈ ಈರನ್ನ, ಅವಾಗಲೇ ನನ್ನ ಬಗ್ಗೆ ಅವ್ರಿಗೆ ಪ್ರೀತಿನೇ ಇಲ್ಲ. ಏನೋ ಹೋದ್ರೆ ಬಂದ್ರೆ ಅನ್ನೋ ಮಾತಾಡಿಸ್ತಾರೆ. ನನಗೆ ಏನು ಹೇಳು ಇಲ್ಲ ಅವರು, ನಿನ್ನ ಗಂಡನ ಕರ್ಕೊಂಡು ಇಲ್ಲಿಗೆ ಬಾ ಅಂತಾನ. ಅದು ಅಲ್ದೇನೆ 2 ಮದುವೆ ಅಲ್ಲ, ಈ ಸೇಳಿನ ಬಿಟ್ಟು ಹೆಂಗೆ ಬರ್ತಾನ ಅವನು? ಹೆಂಗಾದ್ರೂ ಮಾಡಿ ಒಪ್ಸಿ ಕರ್ಕೊಂಡೋಗು ಈರನ್ನ, ಅವಾಗ ನೀನು ಆರಾಮಾಗಿರ್ಬೋದು. ಅಲ್ಲಿ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಅಲ್ಲಿ ಬಂದ ಆಮೇಲೆ ನಮ್ಮಪ್ಪ ಇಲ್ಲಿ ಗುಡ್ಸಿ ಗುಂಡ ಅಂತ ಮಾಡ್ದಂಗೆ ಅಲ್ಲೂ ನಮ್ಮಪ್ಪನ ಮನೆ ಆಸ್ತಿ ನಮ್ಮಮ್ಮ ಇರ್ದೆಲ್ಲನ ನುಂಗಿ ನೀರು ಕುಡಿದ್ರೆ ಏನ್ ಮಾಡ್ತೀಯ? ಕರ್ಕೊಂಡೋಗಿ ಇಂಥ ಕುಡ್ಕೊಂಡ ಮನೆಯಾಳನ್ನ. ಸುಮ್ಮನಿರು ಬೇಡ. ಹಂಗೇನು ಆಗಲ್ಲ, ಸುಮ್ಮನೆ ಹೆಂಗಾದ್ರೂ ಮಾಡಿ ನಿಮ್ಮ ಅಮ್ಮ ಇನ್ನು ಅಪ್ಪನ ಒಪ್ಸಿ ನಿನ್ ಗಂಡನ ಕರ್ಕೊಂಡೋಗು. ಅಲ್ಲಿ ಬುದ್ಧಿ ಕಲಿಸ್ಬೋದು ಅವನಿಗೆ. ಅವಾಗ ನೀನ್ ಹೇಳ್ದಂಗೆ ಕೇಳ್ತಾನೆ, ಇಲ್ಲಿ ಇದ್ದೂರ ಅಂತಾನ ದಿಮಾಕ್ ಮಾಡ್ತಾನೆ. ನಿಮ್ಮ ಅಪ್ಪ ಅಮ್ಮ ಅವ್ರಿಗೆಲ್ಲನ ಸರಿಯಾಗಿ ಬುದ್ಧಿನೂ ಕಲಿಸ್ತಾರೆ. ಸುಮ್ಮನೆ ಹೆಂಗಾದ್ರೂ ಮಾಡಿ ಒಪ್ಸಿ ನಿಮ್ಮ ಅಮ್ಮಯ್ಯರನ್ನ ಕೇಳಿ ನಾವೇ ಬತ್ತಿ ಕಣಮ್ಮ, ನಿಮ್ಮನ್ನ ನೋಡ್ಕೊಂತೀವಿ. ಅಲ್ಲಿನ್ನೇನು ನಮಗಿನ್ನೇನು ಯಾರು ಇಲ್ಲ, ಅತ್ತೆ ಮಾವ ಯಾರು ಇಲ್ಲ, ನಾವು ಅಲ್ಲಿಗೆ ಬತ್ತೀವಿ ಅಂತ ನಾ ಹೇಳು. ಅಲ್ಲ ಒಪ್ಕೊಂತಾರೋ ಬಿಡ್ತಾರೋ ನಮ್ಮಯ್ಯ ನಮ್ಮಪ್ಪಯ್ಯ. ಅದು ಅಲ್ದೇನೆ ಇವನು ಬರ್ಬೇಕಲ್ಲ ಈರ ನನ್ನ ಗಂಡ. ಅದು ಅಲ್ದೆ ಈ ಸೇಳಿ ಬೇರೆ ಇರ್ತಾಳಲ್ಲ, ಹೆಂಗ್ ಹೋಗೋದು ಇಲ್ಲೆಲ್ಲ ಬಿಟ್ಟು? ಅಯ್ಯೋ ಈ ಸೇಳಿ ಅವಳೊಬ್ಳೆ ಇರ್ತಾಳೆ. ಬಿಡು, ಅವಳಿಗೆ ಏನೋ ಬಂದಿದ್ದ ದಾಡಿ. ಗಂಡನ ಹೆಂಗಾದ್ರೂ ಮಾಡಿ ದುಡ್ಡಿನ ಆಸೆ ಹೊಲದ ಆಸೆ ಎಲ್ಲ ತೋರಿಸಿ ಕರ್ಕೊಂಡೋಗು, ಅಲ್ಲಿ ಸರಿಯಾಗಿ ಬುದ್ಧಿ ಕಲಿಸ್ಬೋದು. ಹಂಗಂತೀಯ? ಆದ್ರೆ ನನ್ನ ಗಂಡ ಅಲ್ಲಿ ಬಂದು ಏನಾನ ಕಿತಾಪತಿ ಮಾಡಿ ನಮ್ಮಮ್ಮ ನಮ್ಮಪ್ಪನ ಆಸ್ತಿನೆಲ್ಲನ ನುಂಗಿ ನೀರು ಕುಡ್ದು ಆಮೇಲೆ ಏನಾನ ಎಡವಟ್ಟು ಮಾಡ್ಕೊಂಡ್ರೆ ನಾವು ಹೋಗಿದ್ಕೂ ಏನು ಪ್ರಯೋಜನ ಇಲ್ದಂಗೆ ಆಗುತ್ತೆ. ಆಮೇಲೆ ನಮ್ಮಪ್ಪ ಅಮ್ಮ ಇನ್ನ ಅನಾಥರ ಮಾಡ್ದಂಗೆ ಆಗುತ್ತೆ. ಯಾಕೆ ಬೇಕು ಈ ಒಂದು ಸವಾಸ ಅಂತ ಅನ್ಸುತ್ತೆ ಕಣೆ. ನಾನೇನಾನ ಕೇಳಿದ್ರೆ ನಾವೇ ಬತ್ತೀವಿ ಅಂತನ ಒಪ್ಕೊಂಡ್ರು ಒಪ್ಕೋಬೋದು. ಆದ್ರೆ ಈ ನನ್ನ ಮಗ ಸರಿ ಇಲ್ವಲ್ಲ, ನನ್ನ ಗಂಡ ಆದವನು ಏನೋ ಆಸ್ತಿಗೆ ಏನಾನ ಬತ್ತಾನೆ, ಅಲ್ಲಿ ನೆಟ್ಟಿಗಿರ್ಬೇಕಲ್ಲ. ಅದೇ ನನಗೆ ಭಯ, ಇರ್ತಾನೋ ಇಲ್ವೋ ಅಂತ. ಯಾಕೆ ಹೆದರ್ಕಂತೀಯ? ಅಲ್ಲಿಗೆ ಹೋದ್ಮೇಲೆ ಎಲ್ಲ ಸರಿ ಆಗ್ತಾನೆ. ಯಾಕೆಂದ್ರೆ ಅಲ್ಲಿ ಅವನ ಜೊತೆಗಿರೋರಿಗೆ ಯಾರು ಇಲ್ಲ. ಈ ಊರಾಗಾದ್ರೆ ಜೊತೆಗೆ ಎಣ್ಣೆ ಕುಡಿಯಕ್ಕೆ ಹೋಗೋರು ಮಸ್ತಾಗಿದ್ದಾರೆ. ಅಲ್ಲಿ ಯಾರು ಹೊಸ ಊರು. ಅವಾಗ ನಿಮ್ಮಪ್ಪ ಅಮ್ಮಯ್ಯ ಬೈತಾರೆ, ಎಣ್ಣೆ ಪಣ್ಣೆ ಕುಡಿದ್ರೆ ಹಿಂಗೆಲ್ಲ ಮಾಡೋ ತಪ್ಪು ಹಂಗೆ ಹಿಂಗೆ ಅಂತಾನ. ಅವಾಗ ಅವನಿಗೊಂದಿಷ್ಟು ಬುದ್ಧಿ ಬರುತ್ತೆ ಹೊಸ ಜಾಗ ಆದ್ರೆ ಅಂತ. ಈ ಸೇಳಿ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಅವಳು ಹೆಂಗಾದ್ರೂ ಹಾಳಾಗೋಗ್ಲಿ, ಇಲ್ಲೇ ಇರ್ಲಿ ಅವಳು. ನೀನು ಸುಮ್ಮನೆ ನಿನ್ನ ಗಂಡನ ಕರ್ಕೊಂಡು ಹೋಗು. ಹಂಗಂತೀಯ? ಏನೋಮ್ಮ, ನೀನು ಹೇಳೋದು ನೋಡಿದ್ರೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಇನ್ನೊಂದು ಕಡೆ ಯೋಚನೆ ಮಾಡಿದ್ರೆ ಹೋದ್ಮೇಲೆ ಈ ನನ್ನ ಗಂಡ ಅಲ್ಲಿ ನೆಟ್ಟಿಗಿರ್ತಾನೋ ಇಲ್ವೋ, ಆಮೇಲೆ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕಳೆದು ಅಲ್ಲಿ ಉಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರೋಂಗಾಗುತ್ತೋ ಏನೋ ಅಂತ ಭಯವಾದಂಗಾಗುತ್ತೆ. ಏನು ಮಾಡೋದೋ ಏನೋ. ಹಂಗೆಲ್ಲ ಏನೂ ಆಗಲ್ಲ, ಸುಮ್ಮನೆ ನನ್ನ ಮಾತು ಕೇಳು. ಚೆನ್ನಾಗಿರೋದು ನೋಡ್ಬೇಕು. ಅಲ್ಲಿದ್ದೆ ನಿನ್ ಗಂಡಗೂ ನಿಮ್ಮ ಅಪ್ಪ ಅಮ್ಮನ ಭಯ ಇರುತ್ತೆ. ನೀನು ಅವಾಗ ಸುಖವಾಗಿರ್ಬೋದು. ಅಲ್ಲಾದ್ರೆ ಇಲ್ಲಿ ಏನ್ ಸುಖ ಅನುಭವಿಸ್ತೀಯ? ಈ ಸೇಳಿ ತೆಗಿ, ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಅಡ್ಗೆ ಮಾಡ್ಕೊಂಡು ಬೇಯಿಸ್ಕೊಂಡು ಇವ್ರ ಹತ್ರ ವಹಿಸ್ಕೊಂಡು ಬಯಸ್ಕೊಂಡು ಇರ್ಬೇಕು ನೀನು ಅಷ್ಟೇನಿ. ಅದಕ್ಕೆ ನನ್ನ ಮಾತು ಕೇಳು. ಸರಿ ಆಯ್ತು, ಮೊದಲು ನಮ್ಮ ಅಮ್ಮಯ್ಯ ನಮ್ಮ ಅಪ್ಪನ ಕೇಳಬೇಕು. ನನ್ನ ಗಂಡನ ಕರ್ಕೊಂಡು ನಾವೇ ಅಲ್ಲಿ ಬಂದು ನಿಮ್ಮನ್ನು ನೋಡ್ಕೊಂತೀವಿ ಅಂತಾನ. ಅವ್ರು ಏನಂತಾರೋ ಏನೋ, ಒಪ್ಕೊಂತಾರೋ ಬಿಡ್ತಾರೋ ಅಂತ ಅನ್ನಿಸ್ತೈತೆ. ನಮ್ಮ ಪುಷ್ಪನ ಮೇಲೆ ಜಾಸ್ತಿ ಪ್ರೀತಿ. ಯಾಕಂದ್ರೆ ಅವರು ಒಪ್ಪಿರತ್ತಾಗೆ ಮದುವೆ ಆದ್ಲಲ್ಲ ಅವಳು, ಅದಕ್ಕೆ ನನ್ನ ಮೇಲೆ ಅಷ್ಟೇನು ಪ್ರೀತಿ ಇಲ್ಲ. ಏನೋ ಮಗಳು ಅಂತಾನ ಕರೆದು ಕಳಿಸ್ತಾರ ಅಷ್ಟೇ. ಇವಾಗ ಮೊದ್ಲು ಅದು ಇರ್ಲಿಲ್ವಲ್ಲ. ಏನು ಮಾಡೋದು? ಬತ್ತೀಯ ನೀನು ಹೋಗಿ, ನೀನು ನಾನು ಹೋಗೋಣ. ನನ್ನ ಅಪ್ಪ ಅಮ್ಮನ ಹೆಂಗಾರ ಮಾಡಿ ಒಪ್ಸೋಣ. ನಾನಾ? ಹ್ಞೂ ಕಣೆ ರಾಣಿ, ಹೆಂಗೂ ನಿಂತವ್ರ ಮನೆ ನಂತವ್ರ ಮನೆ ಇವಾಗ ಎರಡು ಒಂದೇ ಊರಲ್ಲ, ಇಬ್ರು ಹೋಗೋಣ. ನಿನ್ನ ಗಂಡಿಗೆ ಹೇಳಿ ನಿಮ್ಮ ಅತ್ತೆಗೆ ಹೇಳಿ ಬಾ. ಹೋಗೋಣ? ಹೌದಾ, ಸರಿ ಆಯ್ತು, ನೋಡೋಣ. ನನ್ನ ಗಂಡಗೆ ಕೇಳಿ ನೋಡ್ತೀನಿ, ಒಪ್ಕೊಂಡ್ರೆ ಬತ್ತೀನಿ ಹೇಳು. ಸರಿ, ನಾನು ಹೋಗ್ಲಾ ಈಗ? ಆಯ್ತು ಹೋಗು, ನಾನು ಇನ್ನು ಊಟ ಮಾಡಿಲ್ಲ, ಊಟ ಮಾಡ್ಬೇಕು. ರಾಣಿ, ಮರಿದಂಗೆ ನಿನ್ನ ಗಂಡನ ಒಪ್ಸಿ ಹೊರಟು ಹೋಗೋಣ. ಹ್ಞೂ ಸರಿ ಆಯ್ತು, ಪ್ರಯತ್ನ ಮಾಡ್ತೀನಿ, ನೋಡೋಣ ಏನು ಹೇಳ್ತಾರೋ ಏನೋ. ಹೆಂಗೋ ರಾಣಿ ಒಳ್ಳೆ ಐಡಿಯಾನೇ ಕೊಟ್ಲು. ಆದರೆ ಈ ಐಡಿಯಾ ಸಕ್ಸಸ್ ಆಗುತ್ತಾ? ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಹೆಂಗೋ ಒಪ್ಕೋಬೋದು. ಆದರೆ ಈ ನನ್ನ ಗಂಡ ಕುಡುಕ್ ಗಂಡ ಬತ್ತಾನ. ದುಡ್ಡಿನ ಆಸೆಗೆ ನಾನು ಬಂದರೂ ಬರ್ಬೋದು, ಆದರೆ ಅಲ್ಲಿ ಹೆಂಗಿರ್ತಾನೋ ಏನೋ, ಅದೇ ಒಂದು ನನಗೆ ಭಯ. ಅಯ್ಯೋ, ಅದು ಆಮೇಲೆ ಯೋಚನೆ ಮಾಡೋಣ. ಮೊದಲು ನಮ್ಮ ಅಮ್ಮ ಅಪ್ಪನ ಕೇಳ್ಕೊಂಬರ್ಬೇಕು. ಊಟ ಮಾಡಿ ಆಮೇಲೆ ಯೋಚನೆ ಮಾಡೋಣ ಇದ್ರ ಬಗ್ಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.